ಇದನ್ನ ನಾವು ಗ್ಲೇಷಿಯರ್ ಅಂತ ಕರಿತೀವಿ. ಗ್ಲೇಷಿಯರ್ ನೀರ್ಗಲ್ಲು, ಕ್ಲಿಯರ್ ನೀರ್ಗಲ್ಲು ನೀರಲ್ಲಿ ಮುಳುಗಿದೆ. ಇವಾಗ ಎಷ್ಟು ಮುಳುಗಿದೆ? ಇಷ್ಟು ಮುಳುಗೋಗಿದೆ. ಕಾಣಿಸ್ತಾ ಇರೋದು ಇಷ್ಟೇ ಮೇಲಕ್ಕೆ, ಆಯ್ತಾ? ಕಣ್ಣು ಕಾಣಿಸ್ತಾ ಇರೋದು ಎಷ್ಟು ಪರ್ಸೆಂಟ್ ಮೇಲ್ಗಡೆ ಅಂತಂದ್ರೆ, ಸೊ ಇಟ್ ಈಸ್ 4%. ಓಕೆ, ಸೊ ಇನ್ನ ಒಳಗಡೆ ನೀವು ನೋಡಿದಾಗ ಒಳಗಡೆ ಮುಳುಗೋಗಿರೋದು ಎಷ್ಟು ಪರ್ಸೆಂಟ್? ಆಲ್ಮೋಸ್ಟ್ 96% ಇದೆ ಇದು. ಸೊ ಇದರಲ್ಲಿ ಅಗೇನ್ ಯು ನೀಡ್ ಟು ಕ್ಲಾಸಿಫೈ. ಸೊ ಇಲ್ಲಿಂದ ಇಲ್ಲಿವರೆಗೂ ಅಟ್ಲೀಸ್ಟ್ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ, ಅದನ್ನ ನಾವು 90%. ಇನ್ನ ಇದು ಕಾಣದೇ ಇಲ್ಲ, ಫುಲ್ ಕತ್ಲು, ಅದನ್ನ 6% ಹಿಂಗ್ ಡಿವೈಡ್ ಮಾಡ್ಕೊಳ್ಳೋಣ. ಸರ್ ಇದೊಂದು ನೀರ್ಗಲ್ಲು ಸರ್, ನೀರಲ್ಲಿ ಮುಳುಗೋಗಿದೆ ಸರ್. ಸೊ ಮೇಲ್ಗಡೆ ಕಾಣಿಸ್ತಾ ಇರೋದು ಇಷ್ಟು ಸರ್, ನಮಗ್ ಗೊತ್ತಿರೋದು ಇಷ್ಟು ಸರ್, ಕಾಣಿಸ್ತಾ ಇರೋದು ಇಷ್ಟು ಸರ್. ಇನ್ನ ಒಳಗಡೆ ಇನ್ನೂ ಇಷ್ಟಿದೆ ಸರ್. ಸೊ ಕಾಣಿಸ್ತಾ ಇರೋದು 4% ಸರ್, ಕಾಣದೇ ಇರೋದು 96% ಸರ್. ಆ ಕಾಣದೇ ಇರೋದ್ರಲ್ಲಿ 90% ಒಂದು ಲೆವೆಲ್ಗೆ ನಾವೇನು ಹುಡುಕಾಡಿದ್ರೆ ಕಾಣುತ್ತೆ ಸರ್, 90%. ಇನ್ನು 6% ನೀವ್ ಏನು ಮಾಡಿದ್ರು ಕಾಣಲ್ಲ ಸರ್. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಂದು ಹಿಂಗೆ ಅರ್ಥ ಮಾಡ್ಕೋಬೇಕು, ಎಲ್ಲ ಕನೆಕ್ಟ್ ಮಾಡ್ತೀನಿ ನಾನು. ಓಕೆ, ಸೊ ಇವಾಗ ನೋಡಿ ಇಲ್ಲಿ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತಂದ್ರೆ, ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಸರ್ಫೇಸ್. ಕರೆಕ್ಟ್ ತಾನೆ? ಮೇಲ್ಮೈ ತಾನೆ? ಎಸ್ ಆರ್ ನೋ? ಸರ್ಫೇಸ್ ವೆಬ್ ಅಥವಾ ಸರ್ಫೇಸ್ ಇಂಟರ್ನೆಟ್ ಏನಿದು? ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿದ್ದೆ ಲಬ್ಬಿಸ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ತೀರಿ. ಸೊ ಇದನ್ನ ನಾವು ಡೀಪ್ ವೆಬ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೀಪ್ ವೆಬ್. ಸೊ ಇನ್ನು ಇದನ್ನ ನಾವು ಡಾರ್ಕ್ ವೆಬ್ ಅಂತ ಕರಿತೀವಪ್ಪ. ಡಾರ್ಕ್ ವೆಬ್. ಕನ್ನಡದಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡೋದು ಬೇಡ, ಆಯ್ತಾ? ಸೊ ನೀವು ಹಂಗೆ ಬರ್ಕೊಳ್ಳಿ, ಸರ್ಫೇಸ್ ವೆಬ್, ಆಮೇಲೆ ಡೀಪ್ ವೆಬ್, ಆಮೇಲೆ ಡಾರ್ಕ್ ವೆಬ್. ಕೇಳಿಸ್ಕೋಬೇಕು, ಕೇಳಿಸ್ಕೊಂಡ್ಬಿಡೋಣ, ಫಸ್ಟ್ ಕೇಳಿಸ್ಕೊಡಿ, ಆಮೇಲೆ ನೀವು ಬರ್ಕೊಂಬೋದು. ಸರ್ ವಾಟ್ ಈಸ್ ಸರ್ಫೇಸ್ ವೆಬ್? ದ ಓವರ್ content which is in the internet or websites, okay, which is in the global information. So that is classified into 3 types. So one is surface web, and second one is deep web, and third one is dark web. The surface web will be accessible to anybody in the world, and which can be seen without any restrictions, and which is open to everybody, and which is open to all. Anybody can get access freely. ಸರ್ಫೇಸ್ ವೆಬ್, ಮೇಲ್ಮೈ ವೆಬ್ ಇದೆ ಅಲ್ಲ, ಸೊ ಇದು 4% ಇದೆ. ಇದು ಎಲ್ಲರಿಗೂ ಉಚಿತ, ಯಾರು ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಸೊ ಇಡೀ ಜಗತ್ತಿನ ಎಲ್ಲಾ ಉಚಿತವಾದಂತ ಮಾಹಿತಿ, ಓಕೆ, ಆಲ್ ಫ್ರೀ ಕಂಟೆಂಟ್ ಇನ್ ದಿ ವೆಬ್ಸೈಟ್ಸ್ ಈಸ್ ಇನ್ ದಿ ಸರ್ಫೇಸ್ ವೆಬ್. ಯು ಗಾಟ್ ದಿ ಕ್ಲಾರಿಟಿ? ಅರ್ಥ ಆಯ್ತಾ? ಇನ್ಸೈಟ್ಸ್ ಅಂತ ಓಪನ್ ಮಾಡಿದ್ರೆ ವೆಬ್ಸೈಟ್ ನೀವು, ಅದ್ರಲ್ಲಿ ಏನೇನ್ ಕಾಣಿಸುತ್ತಲ್ಲ ಎಲ್ಲ ಸರ್ಫೇಸ್ ವೆಬ್. ಎವ್ರಿಥಿಂಗ್ ಇಸ್ ಸರ್ಫೇಸ್ ವೆಬ್. Everything, okay, which is visible to everybody, and anybody can get access if you have the internet without any restrictions. ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅದಕ್ಕೆ, ಹೌದಾನೆ? ಅದೇ ನೀವೇನಾದ್ರೂ ಕ್ಲಾಸ್ ಪಡ್ಕೋಬೇಕು, ಆನ್ಲೈನ್ ಕ್ಲಾಸ್ ಅಂದ್ರೆ ದುಡ್ಡು ಕಟ್ಟಬೇಕು, ಸಬ್ಸ್ಕ್ರಿಪ್ಷನ್ ತಗೋಬೇಕು, ಹೌದಾನೆ? ಯು ನೀಡ್ ಟು ಗೆಟ್ ದಿ ಸಬ್ಸ್ಕ್ರಿಪ್ಷನ್, ಯು ನೀಡ್ ಟು ಗೆಟ್ ದಿ ಆಕ್ಸೆಸಿಬಿಲಿಟಿ. ಅಂದ್ರೆ ನೀವು ದುಡ್ಡು ಕೊಡದೇ ಇದ್ರು, ಓಸಿಯಾಗಿ ನೋಡಿದ್ರು ಲೀಗಲ್ ಕಂಟೆಂಟ್, ಅದು ನಿಯತ್ತಾಗಿದೆ, ಲೀಗಲ್ ಆಗಿದೆ, ಕಾನೂನಾತ್ಮಕವಾದಂತ ಮಾಹಿತಿ ಅದು. ಇನ್ನು ದುಡ್ಡು ಕೊಟ್ಕೊಂಡ್ಕೊಂಡು ಲೀಗಲ್ ಕಂಟೆಂಟ್ ಅದು. ಆನ್ಲೈನ್ ಕ್ಲಾಸ್ಗಳು ಅದೇನು ನಿಮಗೆ ಅನ್ಯಾಯ ಅಲ್ಲ, ಅದು ಇಲ್ಲ ಮೋಸ ಮಾಡ್ತಾ ಇಲ್ಲ. ಸೊ ಇಟ್ಸ್ ಆನ್ಲೈನ್ ಕ್ಲಾಸಸ್, ಹೌದಾನೆ? ಎಸ್ ಆರ್ ನೋ? ಇದೇ ತರ ನಿಮ್ಗೆ ಇನ್ನೊಂದು ಅರ್ಥ ಆಗೋ ತರ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ನೋಡ್ತೀರಾ ಎಷ್ಟೋ ಕಂಟೆಂಟ್, ಎವ್ರಿಥಿಂಗ್ ಇಸ್ ಫ್ರೀ, ದಟ್ ಈಸ್ ಸರ್ಫೇಸ್ ವೆಬ್. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀರಾ ಎವ್ರಿಥಿಂಗ್ ಇಸ್ ಫ್ರೀ, ದಟ್ ಈಸ್ ಸರ್ಫೇಸ್ ವೆಬ್. ಅಲ್ಲೇ ಇವಾಗೆಲ್ಲ ಸಬ್ಸ್ಕ್ರೈಬ್ ಅಂತ ಕೇಳ್ತಾರ ಗೊತ್ತಾ, ದುಡ್ಡು ಕಟ್ಟಿ ಅಂತ. ಕೆಲವರೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ತರ ಶೋಕಿಗಳು ಕೊಟ್ಕೊಂಡು ಸಬ್ಸ್ಕ್ರಿಪ್ಷನ್ ಇಟ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರನ್ನ ನೋಡಕ್ಕೆ ದುಡ್ಡು ಕಟ್ಬೇಕಂತೆ ಪಾಪ ಜನಗಳು, ಆಯ್ತಾ? ಅದ್ರಲ್ಲಿ ಏನೋ ಸ್ಪೆಷಲ್ ಆಗಿ ಅವ್ರು ಕಾಣಿಸ್ತಾರಂತೆ, ಆಯ್ತಾ? ಅಲ್ಲೇ ಬಿಸ್ನೆಸ್ ಓಪನ್ ಮಾಡ್ಕೊಂಡವ್ರು ಎಷ್ಟೋ ಜನ, ಬಿಟ್ಟು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡಿದಾರೆ ಬಿಡಿ ಜನಗಳು. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅಂಡ್ ಮಕ್ಕಳು ಯೂಸ್ ಮಾಡ್ತಾರ್ರಿ ಇನ್ಸ್ಟಾಗ್ರಾಮು, ಚಿಕ್ಕ ಮಕ್ಕಳು, ಆಯ್ತಾ? ಎಷ್ಟು ಜನ ಹಾಳಾಗ್ತಾರೆ ಗೊತ್ತಾ, ಎಷ್ಟು ಮೈಂಡ್ ಸೆಟ್ಗಳು ಹಾಳಾಗ್ತಾವ ಗೊತ್ತಾ ಅದರಿಂದ. ಅದಕ್ಕೆ ನಿಮ್ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ನೀವೇನಾದ್ರೂ ನೋಡಿದ್ರೆ ಒಳ್ಳೇದೇ ಕಾಣ್ಬೇಕು ನಿಮ್ಗೆ, ಆತರ ನೀವು ಇಟ್ಕೋಬೇಕು. ನೀವು ಫಾಲೋ ಮಾಡೋದು ಎಜುಕೇಶನಲ್ ಕಂಟೆಂಟ್, ಇಲ್ಲ ನಿಮ್ಗೆ ಗೊತ್ತಿರೋರ್ನ ಫಾಲೋ ಮಾಡ್ಕೊಳ್ಳಿ. ಸಿಕ್ಕದವ್ರು ಯಾರ್ಯಾರೋ ಹೀರೋಯಿನ್ಗಳು, ಸೆಲೆಬ್ರಿಟಿಗಳು, ಹೀರೋಗಳು ಬೇಡ ರೀ ಅವೆಲ್ಲ, ಆಯ್ತಾ? ಸೊ ಇಲ್ಲಿ
ಐ ಥಿಂಕ್ ಯು ಗಾಟ್ ದಿ ಕ್ಲಾರಿಟಿ. OTT-ಗಳೆಲ್ಲ ಇಲ್ಲೇ ದುಡ್ಡು ಕೊಡ್ತೀವಲ್ಲ ತಾನೆ, ದುಡ್ಡು ಕೊಡ್ತೀವಿ ತಾನೆ OTT-ಗೆ, ಫ್ರೀಯಾಗಿ ಸಿಗ್ತಾವ ನಿಮ್ಗೆ ವೆಬ್ ಸೀರೀಸ್. ಫ್ರೀಯಾಗಿ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ಎಲ್ಲ ವಿಡಿಯೋಸ್ ನೋಡ್ತೀರಾ, ಫಿಲಮ್ಗಳು ನೆಟ್ಫ್ಲಿಕ್ಸ್ ಅಲ್ಲಿ ನೋಡ್ತೀರಾ, ZEE5 ಅಲ್ಲಿ ನೋಡ್ತೀರಾ? ಇಲ್ಲ, ಆಲ್ ದಿಸ್ ಇಸ್ ಲೀಗಲ್, ಬಟ್ ಈವನ್ ಯು ನೀಡ್ ಟು ಗೆಟ್ ದಿ ಸಬ್ಸ್ಕ್ರಿಪ್ಷನ್, ಆಕ್ಸೆಸಿಬಿಲಿಟಿ ತಗೋಬೇಕು ನೀವು. ಸೊ ಹಂಗಾಗಿ ಇಲ್ಲಿ ಆಕ್ಸೆಸಿಬಿಲಿಟಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದೆಲ್ಲ, ಪೇಯ್ಡ್ ಆಕ್ಸೆಸಿಬಿಲಿಟಿಯನ್ನು ತಗೊಳ್ಳೋದೆಲ್ಲ ಯಾವುದು? ಡೀಪ್ ವೆಬ್. ದುಡ್ಡು ಕೊಡದೆ ಎಲ್ಲ ಓಸಿ ಸಿಗತ್ತಲ್ಲ ಸರ್, ಫ್ರೀ ಟು ಆಲ್, ಇದು ಸರ್ಫೇಸ್ ವೆಬ್. ನಾನು ಹೇಳೋದು ಅರ್ಥ ಆಗ್ತದೆ? ಎಲ್ಲಾ ಉಚಿತ ಸರ್ಫೇಸ್ ವೆಬ್, ದುಡ್ಡು ಕೊಟ್ರೆ ಮಾತ್ರ ನೀವು ನೋಡ್ಬೋದು ಯಾವುದು? ಡೀಪ್ ವೆಬ್. ಅಂಡ್ ಇನ್ನೊಂದು, ದುಡ್ಡು ಕೊಟ್ರು ಸಿಗಲ್ಲ ಸರ್, ಯಾವುದು? ಕಂಪನಿಗಳ ಇನ್ಫಾರ್ಮೇಶನ್, ನಿಮ್ ಪರ್ಸನಲ್ ಡೀಟೇಲ್ಸ್. ಡಾರ್ಕ್ ವೆಬ್ ಅಲ್ಲ, ನಿಮ್ ಪರ್ಸನಲ್ ಡೀಟೇಲ್ಸ್ ದುಡ್ಡು ಕೊಡ್ತೀರಾ ನಂಗೆ? ನಿಮ್ ಡ್ರೈವರ್ ಇರೋ ಇನ್ಫಾರ್ಮೇಶನ್ ಕೊಡ್ತೀರಾ? ನಾನು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನೋ, 1000 ರೂಪಾಯಿಗೆ ಇವಾಗ 3 ಚಾಕ್ಲೇಟ್ ಬರಲ್ಲ ಅಂತ. ಹೌದ್ ತಾನೆ? ಪರ್ಸನಲ್ ಇನ್ಫಾರ್ಮೇಶನ್, ಎವ್ರಿಥಿಂಗ್ ಈಸ್ ಇನ್ ಡೀಪ್ ವೆಬ್. ಆಲ್ ಪರ್ಸನಲ್ ಡೇಟಾ ಯಾರಿಗೂ ಕೊಡಲ್ಲ ನಾವು. ಹೌದ್ ತಾನೆ ಕಣ? ಕರೆಕ್ಟ್ ತಾನೆ? ಸೊ ಇದು ಬಿಟ್ಟು, ಪರ್ಸನಲ್ ಡೇಟಾ ಬಿಟ್ಟು, ಕಂಪನಿಗಳ ಇನ್ಫಾರ್ಮೇಶನ್, ಕೋಟಿ ವ್ಯವಹಾರಗಳು ನಡೆಸ್ತಾ ಇರ್ತಾರೆ, ಅವ್ರ ಕಂಪನಿಗಳ ಸಾಫ್ಟ್ ಡೇಟಾ ಫೈಲ್ಸ್ ಎಲ್ಲ ಇಲ್ಲೇ ಇರ್ತವೆ. ಓಕೆ, ಸೊ ದ ಕಂಪನೀಸ್ ಪರ್ಸನಲ್ ಇನ್ಫಾರ್ಮೇಶನ್, ಎಲ್ಲ ವೈಯಕ್ತಿಕ ಮಾಹಿತಿಗಳು, ವ್ಯಕ್ತಿದಾಗ್ಲಿ ಒಂದು ಕಂಪನಿದಾಗ್ಲಿ ಎಲ್ಲ ಇಲ್ಲೇ ಇರೋದು. ಅದನ್ನ ಯಾರಿಗೂ ಕೊಡಲ್ಲ. ಕೊಕಾಕೋಲಾ ಅದನ್ನ ಮಾಡೋ ಸೀಕ್ರೆಟ್ ಇದೆ ಅಲ್ಲ, ಆ ಸೀಕ್ರೆಟ್ ಕೊಟ್ರೆ 1000 ಕೋಟಿ ಕೊಡ್ತಾರೆ. ಅದಕ್ಕೆ ಆ ಸೀಕ್ರೆಟ್ ಯಾರಿಗ್ ಗೊತ್ತು ಅಂದ್ರೆ, ಅದನ್ನ ಫಸ್ಟ್ ಟೈಮ್ ಕಂಡಿಡಿದ್ರಲ್ಲ ಅವ್ರಿಗೆ ಗೊತ್ತು. ಅವ್ರಿಗೆ ಹೈ ಲೆವೆಲ್ ಸೆಕ್ಯೂರಿಟಿ, ಅವ್ರ ಮನೆ ಸುತ್ತಲೂ ಎಲ್ಲ ಸೆಕ್ಯೂರಿಟಿ. ಅವ್ರು ಯಾರಿಗಾದ್ರು ಹೇಳ್ಬಿಡ್ತಾರೇನೋ ಅಂತ, ಅವರ ಪ್ರತಿಯೊಂದು ಮೂವ್ಮೆಂಟ್ಸ್ ಅನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಗೊತ್ತಾ ನಿಮ್ಗೆ? ಅವ್ರೇನಾದ್ರು ಯಾರಿಗಾದ್ರು ಹೇಳ್ಕೊಟ್ಬಿಟ್ರೆ ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಅಗ್ರಿಮೆಂಟ್ ಹಂಗೆ ಇರೋದು. KFC ಗೊತ್ತಾ? KFC ಫಾರ್ಮುಲಾ ಇದೆ ಮಸಾಲದು, ಅದು ಕೆಲಸ ಮಾಡೋರ್ಗೂ ಗೊತ್ತಿಲ್ಲ, ಮಸಾಲೆ ಮಿಕ್ಸ್ ಮಾಡೋರ್ಗೂ ಗೊತ್ತಿಲ್ಲ ಅದ್ರಲ್ಲಿ ಏನೇನ್ ಹಾಕೋರ್ ಅಂತ. ಯಾಕೆ ಗೊತ್ತಾ? ಎವ್ರಿಥಿಂಗ್ ವಿಲ್ ಬಿ ಮಿಕ್ಸ್ಡ್ ಬೈ ಕಂಪ್ಯೂಟರ್ಸ್. ಬರೀ ರಾ ಮೆಟೀರಿಯಲ್ಸ್ ತಗೊಂಡು ಹಾಕ್ತಾರೆ, ಬಟ್ ಎಷ್ಟೆಷ್ಟು ಹಾಕ್ಬೇಕು ಅದೇ ಟೇಸ್ಟ್ ಡಿಸೈಡ್ ಮಾಡೋದು. ಇವಾಗ ರಾ ಮೆಟೀರಿಯಲ್ಸ್ ತಂದು ಹಾಕಿದ್ರೆ ಮ್ಯಾಟರ್ ಅಲ್ಲ, ಎಲ್ಲ ಇದೆ, ಬಟ್ ಎಷ್ಟೆಷ್ಟು ಹಾಕಬೇಕು ದಟ್ ಮ್ಯಾಟರ್ಸ್. ದಟ್ ಈಸ್ ನೋನ್ ಓನ್ಲಿ ಟು ದಿ ಕಂಪ್ಯೂಟರ್ಸ್ ಅಂಡ್ ಸಾಫ್ಟ್ವೇರ್ಸ್. ದಟ್ ಈಸ್ ಇನ್ ದಿ ಡೀಪ್ ವೆಬ್. ದಟ್ ಈಸ್ ಲೀಗಲ್ ಅಲ್ವಾ? ಕರೆಕ್ಟ್ ತಾನೆ? ಕಂಪನೀಸ್ ಪರ್ಸನಲ್ ಇನ್ಫಾರ್ಮೇಶನ್, ದಟ್ ಈಸ್ ಲೀಗಲ್. ಅಂಡ್ ಈ ತರ MTR ಮಸಾಲಾ, ಎವರೆಸ್ಟ್ ಮಸಾಲಾ, ಐಡಿ ಅಂತ ಒಂದು ಬಂತು. ಈ ತರ ಎಷ್ಟು ಕಂಪನಿಗಳಿಲ್ಲ ಸರ್. ಬಿಂಗೋ, ಲೇಸು, ಪ್ರತಿಯೊಂದ್ರದ್ದು ಒಂದು ಸೀಕ್ರೆಟ್ ಫಾರ್ಮುಲಾ ಇದೆ ಗೊತ್ತಾ ನಿಮ್ಗೆ? ಪ್ರತಿ ಕಂಪನಿಗಳು ಒದ್ದಾಡ್ತಾ ಇರ್ತವೆ ಟು ನೋ ದಟ್, ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಹಂಗಾಗಿ ವಾಟ್ ಯು ನೀಡ್ ಟು ನೋ ಅಂತಂದ್ರೆ, ನೀವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಎಲ್ಲ ಒಬ್ಬ ವ್ಯಕ್ತಿಯ ಮತ್ತೆ ಒಂದು ಕಂಪನಿಯ, ಒಂದು ಇಂಡಸ್ಟ್ರಿಯ ಎಲ್ಲ ಪರ್ಸನಲ್ ಇನ್ಫಾರ್ಮೇಶನ್, ವೈಯಕ್ತಿಕ ಮಾಹಿತಿಗಳನ್ನ ಸೊ ಯಾವ್ದ್ರಲ್ಲಿ ಇಟ್ಟಿರ್ತಾರೆ? ಡೀಪ್ ವೆಬ್ ಅಲ್ಲಿ ಇಟ್ಟಿರ್ತಾರೆ. ಅಂಡ್ ಎಷ್ಟೋ ವೆಬ್ಸೈಟ್ಸ್ ಅಲ್ಲಿ ಆಕ್ಸೆಸಿಬಿಲಿಟಿ ಆ ಕಂಪನಿಯಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ ಸಿಗೋದು ತಾನೆ. ಸೊ ಹಂಗಾಗಿ ಆ ವೆಬ್ಸೈಟ್ ಗೆ ಆಕ್ಸೆಸಿಬಲ್ ಮಾಡ್ಕೋಬೇಕು ಅಂದ್ರೆ ಕಂಪನಿ ಎಂಪ್ಲಾಯ್ ಆಗಿರ್ಬೇಕು. ದಟ್ ಈಸ್ ಲೀಗಲ್ ಡೀಪ್ ವೆಬ್. ಸೊ ಲೀಗಲ್ ಇರಬೇಕು ಅಂತದೆಲ್ಲ ಡೀಪ್ ವೆಬ್. ಇನ್ನ ಈ ಡಾರ್ಕ್ ವೆಬ್ ಇದೆಲ್ಲ ಶತಾಯ ಗತಾಯ, ನೀವು ತಲೆ ಕೆಡಿಸ್ಕೊಂಡು ಒದ್ದಾಡಿ ಹಗಲು ರಾತ್ರಿ ನೀವ್ ಏನ್ ಬೇಕಾದ್ರೂ ಮಾಡಿ, ಇದ್ರೊಳಗಡೆಗೆ ಎಂಟ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಇಲ್ಲೀಗಲ್, ಎವ್ರಿಥಿಂಗ್ ಈಸ್ ಇಲ್ಲೀಗಲ್, ಎವ್ರಿಥಿಂಗ್ ಈಸ್ ಇಲ್ಲೀಗಲ್ ಸರ್. ಪ್ರತಿಯೊಂದು ಇಲ್ಲೀಗಲ್. ಎಲ್ಲ ಸ್ಕ್ಯಾಮ್ಗಳು, ಸ್ಕ್ಯಾಮು, ಫ್ರಾಡ್ ಕೆಲಸಗಳು, ಫ್ರಾಡ್. ಅದ್ರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಆ ಮೂವಿಲಿ ಹಿಟ್ 3 ಹೈ ಲೆವೆಲ್ ಪ್ರಾಸ್ಟಿಟ್ಯೂಷನ್ಸ್, ಫಿಲಂ ಆಕ್ಟರ್ಗಳು, ದೊಡ್ಡವರು, ಅವರೆಲ್ಲ ಹೆಸರುಗಳು ಹೇಳಕ್ಕಾಗಲ್ಲ. ಇದು ನಿಜಾನೇ, ಇದು ಸತ್ಯ ಇದು. ಸೊ ಎಷ್ಟೋ ಜನರ ಮೇಲೆ FIR ಗಳಾಗುತ್ತೆ, ಆದ್ರೂ ಬಿಟ್ಬಿಡ್ತಾರೆಲ್ಲ ಇಸ್ಕೊಂಡ್ ಕಮಿಷನ್. ಸೊ ಎಲ್ಲ ಹೈ ಲೆವೆಲ್ ಪ್ರಾಸ್ಟಿಟ್ಯೂಷನ್ಸ್ ಇದ್ರಲ್ಲಿ ನಡೆಯೋದು. ಹೈ ಲೆವೆಲ್ ಡ್ರಗ್ಸ್ ಟ್ರಾನ್ಸ್ಪೋರ್ಟೇಷನ್, ಡ್ರಗ್ಸ್ ಓಕೆ ಬಿಸಿನೆಸ್ ಇಲ್ಲೇ ನಡೆಯೋದು. ಅಂಡ್ ದೊಡ್ಡ ಪೊಲಿಟಿಕಲ್ ಅಜೆಂಡಾಗಳು. ಫಾರ್ ಎಕ್ಸಾಂಪಲ್, 2 ಪಾರ್ಟಿಗಳ ನಡುವೆ ಬೆಂಕಿ ಇಡಬೇಕು, ಜಗಳ ಇಡಬೇಕು, ಅವ್ರನ್ನ ಕೊಲೆ ಮಾಡಬೇಕು, ಇಲ್ಲೇ ನಡೀತಾರೆ, ಇಲ್ಲೇ ಡಿಸ್ಕಸ್ ಮಾಡ್ತಾರೆ.
ಎರಡು ಧರ್ಮಗಳ ನಡುವೆ ಬೆಂಕಿ ಇಡಬೇಕು, ಇಲ್ಲೇ. ಟೆರರಿಸಂ ಆಕ್ಟಿವಿಟೀಸ್ ಇಲ್ಲೇ, ನಕ್ಸಲಿಸಂ ಆಕ್ಟಿವಿಟೀಸ್ ಇಲ್ಲೇ. ಒಂದು ಬ್ಯಾಂಕ್ ನ ಕಂಪ್ಲೀಟ್ ಹ್ಯಾಕ್ ಮಾಡಿ ದುಡ್ಡೆಲ್ಲ ಒಡೆದ್ ಬಿಸಾಕ್ಬೇಕು ಇಲ್ಲೇ. ನಾನು ಹೇಳಿದ್ದು ಅರ್ಥ ಆಗ್ತಾ ಇದೆಯಾ? ಎವ್ರಿ ಇಲ್ಲೀಗಲ್, ಓಕೆ, ಸೊ ಎವ್ರಿ ಇಲ್ಲೀಗಲ್ ಜಾಬ್ that is done in the online is linked to the dark web. ಪ್ರತಿಯೊಂದು ಕಾನೂನು ಬಾಹಿರ ಚಟುವಟಿಕೆಯನ್ನ ಡಾರ್ಕ್ ವೆಬ್ ಅಲ್ಲಿ ನೋಡ್ತಾರೆ. ನೀವು ಹಿಟ್ರಿ ಅಂತ ಫಿಲಂ ನೋಡಿದ್ರೆ ಅದ್ರಲ್ಲಿ ಒಂದು ವೆಬ್ಸೈಟ್ ಮಾಡ್ಕೊಂಡಿರ್ತಾರ ಡಾರ್ಕ್ ವೆಬ್. ಸೊ ಅದ್ರ ಹೆಸರು CTK ಅಂತ. ಏನ್ CTK ಅಂದ್ರೆ? CTK ಫಿಲಂ ನೋಡಿದಿರಲ್ಲ, CTK ಅಂದ್ರೆ ಏನು ನೋಡಿಲ್ವೇನ್ರು? ಲಾಸ್ಟ್ ಅಲ್ಲಿ K ಅಂದ್ರೆ ಕಿಲ್ ಅಂತ, T ಅಂದ್ರೆ ಟ್ರ್ಯಾಕ್ ಅಂತ ಏನೋ ಬರುತ್ತೆ, C ಅಂದ್ರೆ ಕನ್ಫರ್ಮ್, ಟ್ರ್ಯಾಕ್, ಕಿಲ್ ಅಂತ ಏನೋ ಬರುತ್ತಪ್ಪ. ಕನ್ಫರ್ಮ್ ಮಾಡ್ಕೊ, ಅವ್ರೇನಾ ಟ್ರ್ಯಾಕ್ ಮಾಡು, ಕೊಂದಾಕು. ಸೊ ಈ ತರ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ ಅದ್ರಲ್ಲಿ, ಪೊಲೀಸ್ ಆಫೀಸರ್. ಸೊ ಈ ತರ ಏನ್ ಮಾಡ್ತಾ ಇರ್ತಾರೆ, ಒಂದು ವೆಬ್ಸೈಟ್ ಅನ್ನೇ ಮಾಡ್ಕೊಂಡು ಬರೀ ಸಿಕ್ಕದವ್ರನ್ನೆಲ್ಲ ಎತ್ಕೊಂಡು ಹೋಗೋದು, ಕತ್ತರಿಸೋದು, ಕೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ಅದೊಂಥರ ಮಜಾ, ಎಲ್ಲರೂ ನೋಡೋದು ಅವ್ರವ್ರೆ. ಅದಕ್ಕೆಲ್ಲರಿಗೂ ಆಕ್ಸೆಸಿಬಿಲಿಟಿ ಸಿಗಲ್ಲ, ಎಲ್ಲ ಸೈಕೋಗಳು. ಬರೀ ಮರ್ಡರ್ ಮಾಡೋದು ಅಷ್ಟೇ, ಸಾಯಿಸಿ ವಿಡಿಯೋ ಮಾಡಿ ಹಾಕೋದು, ಅದೇ ವೆಬ್ಸೈಟು. ಅದ್ರಲ್ಲಿ ಇರೋರೆಲ್ಲ ಒಂದು ಫ್ಯಾಮಿಲಿ, ಒಂದು ಟೀಮ್. ಹಂಗ ಯಾರು ಮರ್ಡರ್ಗಳು ಮಾಡ್ತಾರೋ ಅವ್ರನ್ನ ಮಾತ್ರ ಒಳಗಡೆ ಸೇರಿಸ್ಕೊಳ್ತಾರ ಅವ್ರು CTKಗೆ. ಅರ್ಥ ಆಗ್ತಾ ಇದೆಯಾ? ಸೊ ಹಿಂಗೇನ್ ಮಾಡ್ತಾರ, ಒಬ್ಬ ಪೊಲೀಸ್ ಆಫೀಸರು ಈ ವೆಬ್ಸೈಟ್ ಅನ್ನ ಹಿಡ್ಕೋಬೇಕು, ಅವ್ರನ್ನೆಲ್ಲ ಮುಚ್ಚಬೇಕು, ಅವ್ರನ್ನೆಲ್ಲ ಎತ್ತಬೇಕು ಅಂತ ಹೇಳಿ ಪೊಲೀಸ್ ಆಫೀಸರೇ ಓಕೆ ಅದರಲ್ಲಿ ಕ್ರಿಮಿನಲ್ಗಳನ್ನ ಫೈಂಡ್ ಔಟ್ ಮಾಡೋದು, ಎತ್ಕೊಂಡು ಹೋಗೋದು, ಕಸಕಂದ ಕಟ್ ಮಾಡೋದು, ವಿಡಿಯೋ ಮಾಡೋದು, ಅದನ್ನ ಅಪ್ಲೋಡ್ ಮಾಡೋದು. ಅವನು ಡಾರ್ಕ್ ವೆಬ್ಗೆ ಜಾಯ್ನ್ ಆಗ್ಬಿಡ್ತಾನೆ. ಅವನು ಕ್ರಿಮಿನಲ್ ಅಂತ ನಂಬಿಡ್ತಾರೆ ಎಲ್ಲರೂ CTK ಅಲ್ಲಿರೋ, ಆಯ್ತಾ? ಸೊ ಅವಾಗ ಅವನೇನ್ ಮಾಡ್ತಾನೆ, ಚೇಂಜ್ ಮಾಡ್ಕೊಂಡು ಹೋಗಿ ಅವನು ನಂಬಿಸಿ ಒಂದು ಪಾರ್ಟಿ ಪ್ಲಾನ್ ಮಾಡಿರ್ತಾರೆ ಅವರೆಲ್ಲ, ಇವರೆಲ್ಲ ವೆಬ್ಸೈಟ್ ಅಲ್ಲಿರೋರು. ಅವಾಗ ಪೊಲೀಸ್ ಆಫೀಸರ್ ಅವಳು ಬಾಡಿನ 2 ಪೀಸ್ ಮಾಡ್ತಾರೆ, ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಈ ಕಡೆ ಆ ಕಡೆ ಎಲ್ಲ ಹಗ್ಗ ಕಟ್ಬಿಟ್ಟು ಅವಳ ಬಾಡಿನ 2 ಪೀಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಸೂಪರ್ ಅಂತ. ಅದೊಂಥರ ಎಂಜಾಯ್ಮೆಂಟ್ ಅವ್ರಿಗೆ. ಸೊ ಈ ತರದ ಎಂಜಾಯ್ಮೆಂಟ್ ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಏನಾಗತ್ತಂತಂದ್ರೆ ಅವ್ರಿಗೇನೋ ಒಂಥರ ಕಿಕ್ಕು, ಎಂಜಾಯ್ಮೆಂಟ್, ಜಾಲಿ. ಸೊ ಹಿಂಗ್ ಮಾಡಿ ಓಕೆ ತುಂಬಾ ಜನ ಸಾಯಿಸ್ತಾ ಇರ್ತಾರೆ. ಅವ್ರನ್ನೆಲ್ಲ ಬಿಡಿಸ್ಬೇಕು ಅಂತ ಬೋನ್ಗಳಲ್ಲಿ ಹಾಕಿರ್ತಾರೆ ಎಲ್ಲಾರನ್ನು, ಚಿಕ್ಕ ಮಕ್ಕಳು, ಮುದುಕರು, ಎಷ್ಟೋ ಜನ ಅಡಲ್ಟ್ಸ್ನೆಲ್ಲ ಎತ್ಕೊಂಡೋಗಿ ಬೋನ್ಗಳಲ್ಲಿ ಹಾಕಿರ್ತಾರೆ. ಅವ್ರನ್ನೆಲ್ಲ ಬಿಡಿಸ್ಬೇಕು, ಅವ್ರನ್ನೆಲ್ಲ ಕಾಪಾಡ್ಬೇಕು ಅಂತ ಹೇಳಿ. ಸೊ ಇವನೇನ್ ಮಾಡ್ತಾನೆ, ಹೀರೋ ಅಂತ ಹೇಳಿ ಆ ಫಿಲಮ್ ಅಲ್ಲಿ ಇದೆ. ಸೊ ಅವ್ರನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾನೆ, ಆ ವೆಬ್ಸೈಟ್ ಅಲ್ಲಿ ಒಂದು ಮೆಂಬರ್ ಆಗಿ ಓಕೆ ಅವ್ರನ್ನೆಲ್ಲ ಹೊಡೆದು ಸಾಯಿಸಿ, ಸೊ ಹೆಂಗೆ ಎಲ್ಲಾರನ್ನು ರೆಸ್ಕ್ಯೂ ಮಾಡ್ತಾನೆ, ಪೊಲೀಸ್ ಆಪರೇಷನ್ ಹೆಂಗೆ ಫೈನಲೈಸ್ ಮಾಡ್ತಾನೆ, ಕಂಪ್ಲೀಟ್ ಮಾಡ್ತಾನೆ, ಅದೇ ಫಿಲಮ್. ಸೊ ಅದು ನೋಡಿದ್ರೆ ನಿಮ್ಗೆ ಡಾರ್ಕ್ ವೆಬ್ ಅರ್ಥ ಆಗ್ಬಿಡುತ್ತೆ. ಅದ್ರಲ್ಲಿ ಎಲ್ಲಾ ತೋರಿಸಿದನು ಏನೇನ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತ. ಓಕೆ, ಸೊ ಅದು ಡಾರ್ಕ್ ವೆಬ್, ಇಲ್ಲಿಗಲ್ ಆಕ್ಟಿವಿಟೀಸ್. ಕ್ಯಾಪ್ಚರ್, ಟಾರ್ಚರ್, ಕಿಲ್. ವೆರಿ ಗುಡ್. ನೋಡಿ ಪ್ರಮೋದ್ ಹೇಳ್ತಾವನೆ ಕ್ಯಾಪ್ಚರ್, ಟಾರ್ಚರ್, ಕಿಲ್ ಅಂತ CTK ಅಂದ್ರೆ. ನಾವು ಬೇರೆ ಹೇಳ್ಬಿಟ್ಟಿವಿ, ಕಿಲ್ ಒಂದೇ ಕರೆಕ್ಟ್ ಆಗಿ ಹೇಳಿರೋದು ನಾವು. ಅರ್ಥ ಆಯ್ತಾ? ಏನಾದ್ರೂ ಡೌಟ್ ಇದೆಯಾ? ಎಸ್ ಆರ್ ನೋ? ಇವಾಗ ಎಲ್ಲಾ OC ಕಂಟೆಂಟ್ ಅಲ್ಲಿ ದುಡ್ಡು ಕೊಟ್ರೆ ಮಾತ್ರ ಸಿಗೋದು, ಬಟ್ ಎಲ್ಲ ಲೀಗಲ್. ಕಂಪನಿಗಳ ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲಿದೆ? ಇನ್ನ ಇದು ಯಾವ್ದಿದು? ಎಲ್ಲ ಇಲ್ಲೀಗಲ್, ಎಲ್ಲ ಮೋಸ, ಎಲ್ಲ ಫ್ರಾಡ್ಗಳು, ಎಲ್ಲ ಸ್ಕ್ಯಾಮ್ಗಳು. ಅರ್ಥ ಆಯ್ತಾ? ಹ್ಯಾಕಿಂಗ್ಗಳು.